ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಜವಳಿ ವೀರಣ್ಣ, ಜೀಮ್ನಿ ಕಾಯಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ. ಆತ್ಮೀಯ ಸ್ನೇಹಿತರೆ, 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಹಿಂದಿನ ಭಾಗಗಳಲ್ಲಿ ಒಟ್ಟು 14 ಮಾಲಿಕೆಯ ನಾಣ್ಯಗಳ ಇತಿಹಾಸವನ್ನು ನೋಡಿದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ 3 ಮಾಲಿಕೆಯ 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಮಾಹಿತಿ ಹಾಗೂ ಪರಿಚಯವನ್ನು ತಿಳಿಸುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಅಪರೂಪದ ಈ ನಾಣ್ಯಗಳ ಇತಿಹಾಸವನ್ನು ತಿಳಿದುಕೊಳ್ಳಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಹಾಗೆ ಆಲ್ ಅಂತ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. 2015ರಲ್ಲಿ ಹೊರಟ 15ನೇ ಮಾಲಿಕೆಯ 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು 2015ರ ಅಕ್ಟೋಬರ್ 26ರಿಂದ 30ರವರೆಗೆ 3ನೇ ಭಾರತ ಆಫ್ರಿಕಾ ಫೋರಂ ಶೃಂಗಸಭೆಯು ದೆಹಲಿಯಲ್ಲಿ ನಡೆಯಿತು. 5 ದಿನಗಳ ಶೃಂಗಸಭೆಯು ಅಧಿಕೃತ ಮಟ್ಟದ ಸಮಾಲೋಚನೆಗಳಿಂದ ನಡೆದ ಸವಿ ನೆನಪಿಗಾಗಿ RBI ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು. ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಇವು ಬೈಮೆಟಲ್ ನಾಣ್ಯಗಳಾಗಿವೆ. ನಾಣ್ಯದ ಹೊರಸುತ್ತಿನ ಉಂಗುರದಲ್ಲಿ ಕಾಪರ್ 92%, ಅಲ್ಯೂಮಿನಿಯಂ 6% ಹಾಗೂ ನಿಕ್ಕಲ್ 2% ಮಿಶ್ರಲೋಹವಿದ್ದು, ಒಳಗಿನ ಬಿಲ್ಲಿಯು ಕಾಪರ್ 75% ಮತ್ತು ನಿಕ್ಕಲ್ 25% ಲೋಹ ಮಿಶ್ರಣವಿರುತ್ತದೆ. ನಾಣ್ಯದ ತೂಕ: ಹೊರಸುತ್ತಿನ ಉಂಗುರವು 4.45 ಗ್ರಾಂ ಮತ್ತು ಮಧ್ಯದ ಬಿಲ್ಲಿಯು 3.26 ಗ್ರಾಂ. ಒಟ್ಟು ನಾಣ್ಯದ ತೂಕ 7.71 ಗ್ರಾಂ ಇದೆ. ವ್ಯಾಸ 27 mm ಹಾಗೂ ದಪ್ಪ 1.82 mm ಇರುತ್ತದೆ. ಮುಂಭಾಗ: ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಂಹಬೂದಿಗೆ, ಕೆಳಗೆ ರೂಪಿ ಸಿಂಬಾಲ್ದೊಂದಿಗೆ ಬೆಲೆ 10 ಇದ್ದು, ನಡುವೆ ಹಿಂದಿಯಲ್ಲಿ ಸತ್ಯಮೇವ ಜಯತೆ ಅಂತ ಆಲೇಖವಿದೆ. ನಾಣ್ಯದ ಎಡ ಪರಿಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲ ಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ. ಹಿಂಭಾಗ: ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಭಾರತ್ ಆಫ್ರಿಕಾ ಫೋರಂ ಶೃಂಗಸಭೆಯ ಲೋಗೋ ಇದ್ದು, ಅದರ ಕೆಳಗೆ 2015 ವರ್ಷವಿದೆ. ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ತಿಸರಾ ಭಾರತ್ ಆಫ್ರಿಕ್ ಮಂಚ್ ವಿಚಾರ ಸಮ್ಮೇಳನ ಹಾಗೂ ನಾಣ್ಯದ ಕೆಳಪರಿಧಿಗೆ ಇಂಗ್ಲಿಷ್ನಲ್ಲಿ ಥರ್ಡ್ ಇಂಡಿಯಾ ಆಫ್ರಿಕಾ ಫೋರಂ ಸಮಿತಿ ಅಂತ ಆಲೇಖವಿದೆ. ಈ ಮಾಲಿಕೆಯ ನಾಣ್ಯಗಳು 2015ರಲ್ಲಿ ಮಾತ್ರ ಹೊರಟಿದ್ದು, ಬಾಂಬೆ ಮತ್ತು ಹೈದರಾಬಾದ್ ಟಂಕಸಾಲೆಯಿಂದ ಹೊರಟಿರುತ್ತವೆ. 2015ರಲ್ಲಿ ಹೊರಟ 16ನೇ ಮಾಲಿಕೆಯ 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ವಾಯುವ್ಯ ಭಾರತದ ಮೇವಾರ್ ರಾಜ್ಯವನ್ನು ಆಳುತ್ತಿದ್ದ ಹಾಗೂ ಸೂರ್ಯವಂಶಿ ರಜಪೂತರ ಸಿಸೋದಿಯಾ ವಂಶಕ್ಕೆ ಸೇರಿದ್ದ ಹಿಂದೂ ದೊರೆ ಸುಪ್ರಸಿದ್ಧ ಮಹಾಶೂರ ಮಹಾರಾಣಾ ಪ್ರತಾಪ್ ಸಿಂಗರ 475ನೇ ಜನ್ಮ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು. ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಇವು ಬೈಮೆಟಲ್ ನಾಣ್ಯಗಳಾಗಿವೆ. ಈ ನಾಣ್ಯದ ಹೊರಸುತ್ತಿನ ಉಂಗುರವು ಅಲ್ಯೂಮಿನಿಯಂ ಕಂಚು ಮಿಶ್ರಲೋಹವಾಗಿದ್ದು, ಒಳಗಿನ ಬಿಲ್ಲಿಯು ಕಾಪರ್ ನಿಕ್ಕಲ್ ಲೋಹ ಮಿಶ್ರಣವಿರುತ್ತದೆ. ಈ ನಾಣ್ಯದ ತೂಕ 7.71 ಗ್ರಾಂ ಇದ್ದು, ವ್ಯಾಸ 27 mm ಹಾಗೂ ದಪ್ಪ 1.82 mm ಇರುತ್ತದೆ. ಮುಂಭಾಗ: ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಂಹಬೂದಿಗೆ, ಕೆಳಗೆ ರೂಪಿ ಸಿಂಬಾಲ್ದೊಂದಿಗೆ ಬೆಲೆ 10 ಇದ್ದು, ನಡುವೆ ಹಿಂದಿಯಲ್ಲಿ ಸತ್ಯಮೇವ ಜಯತೆ ಅಂತ ಆಲೇಖವಿದೆ. ನಾಣ್ಯದ ಎಡ ಪರಿಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲ ಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ. ಹಿಂಭಾಗ: ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಡಕ್ಕೆ ಮುಖ ಮಾಡಿರುವ ಹಾಗೂ ಯುದ್ಧದ ಆಯುಧಗಳನ್ನು ಹಿಡಿದಿರುವ ಮಹಾರಾಣಾ ಪ್ರತಾಪ್ ಸಿಂಗರವರ ಪ್ರತಿಮೆ ಚಿತ್ರವಿದ್ದು, ಅದರ ಕೆಳಗೆ 2015 ವರ್ಷವಿದೆ. ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ಮಹಾರಾಣಾ ಪ್ರತಾಪ್ ಕಿ 475ವಿ ಜಯಂತಿ ಹಾಗೂ ಕೆಳಪರಿಧಿಗೆ ಇಂಗ್ಲಿಷ್ನಲ್ಲಿ 475th ಬರ್ತ್ ಆ್ಯನಿವರ್ಸರಿ ಆಫ್ ಮಹಾರಾಣಾ ಪ್ರತಾಪ್ ಅಂತ ಆಲೇಖವಿದೆ. ಅದರ ಕೆಳಗೆ ಟಂಕಸಾಲೆಯ ಚಿಹ್ನೆ ಇದೆ. ಈ ಮಾಲಿಕೆಯ ನಾಣ್ಯಗಳು 2015ರಲ್ಲಿ ಹೊರಟಿದ್ದು, ಇವು ಬಾಂಬೆ ಮತ್ತು ಹೈದರಾಬಾದ್ ಟಂಕಸಾಲೆಯಿಂದ ಹೊರಟಿರುತ್ತವೆ. 2016ರಲ್ಲಿ ಹೊರಟ 17ನೇ ಮಾಲಿಕೆಯ 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಪತ್ರಾಗಾರ 1891ರಲ್ಲಿ ಕಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ ಹೆಸರಿನಿಂದ ಕರೆಯುವ ಈ ರೆಕಾರ್ಡ್ಸ್ನಲ್ಲಿ ಸಾರ್ವಜನಿಕ ದಾಖಲೆಗಳು, ಖಾಸಗಿ ಪೇಪರುಗಳು, ಓರಿಯೆಂಟಲ್ ದಾಖಲೆಗಳು, ಕಾರ್ಬೋಗ್ರಾಫಿಕ್ ದಾಖಲೆಗಳು ಮತ್ತು ಮೈಕ್ರೋಫಿಲ್ಮ್ಗಳು ಮುಂತಾದ ವ್ಯಾಪಕವಾದ ದಾಖಲೆಗಳನ್ನು ಹೊಂದಿರುವ ಈ ಸಂಸ್ಥೆಗೆ 125ನೇ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು. ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಬೈಮೆಟಲ್ ನಾಣ್ಯಗಳಾಗಿವೆ. ಈ ನಾಣ್ಯದ ಹೊರಸುತ್ತಿನ ಉಂಗುರದಲ್ಲಿ ಅಲ್ಯೂಮಿನಿಯಂ ಕಂಚು
ಮಿಶ್ರಲೋಹವಿದ್ದು ಒಳಗಿನ ಬಿಲ್ಲಿಯು ಕಾಪರ್ ಮತ್ತು ನಿಕ್ಕಲ್ ಲೋಹ ಮಿಶ್ರಣವಿರುತ್ತದೆ. ಈ ನಾಣ್ಯದ ಒಟ್ಟು ತೂಕ 7.71 ಗ್ರಾಂ ಇದ್ದು ವ್ಯಾಸ 27 mm ಹಾಗೂ ದಪ್ಪ 1.82 mm ಇರುತ್ತದೆ. ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಹಿ ಬೂದಿಗೆ, ಕೆಳಗೆ ರೂಪಿ ಸಿಂಬಲ್ದೊಂದಿಗೆ ಬೆಲೆ 10 ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯಮೇವ ಜಯತೆ ಅಂತ ಆಲೇಖವಿದೆ. ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ. ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾದ ಲೋಗೋ ಇದ್ದು ಲೋಗೋದ ಮಧ್ಯದಲ್ಲಿ ಆರ್ಕೈವ್ಸ್ ಕಟ್ಟಡ ಚಿತ್ರವಿದ್ದು ಅದರ ಮೇಲೆ 1891 ಮತ್ತು 2016 ವರ್ಷ ಇದೆ. ಅದರ ಮೇಲೆ ಕಮಲದ ಹೂ ಚಿತ್ರ. ಕಟ್ಟಡದ ಕೆಳಗೆ 125 ವರ್ಷ ಬಾರ್ ಇಯರ್ ಅಂತ ಇದೆ. ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ರಾಷ್ಟ್ರೀಯ ಅಭಿಲೇಖಾಗಾರ ಮತ್ತು ಕೆಳಪರಿಧಿಗೆ ಇಂಗ್ಲಿಷ್ನಲ್ಲಿ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ ಅಂತ ಆಲೇಖವಿದೆ. ಅದರ ಕೆಳಗೆ ಟಂಕಸಾಲೆಯ ಚಿಹ್ನೆ ಇದೆ. ಈ ಮಾಲಿಕೆಯ ನಾಣ್ಯಗಳು 2016ರಲ್ಲಿ ಹೊರಟಿದ್ದು ಇವು ಬಾಂಬೆ, ಕಲ್ಕತ್ತಾ, ನೋಯ್ಡಾ ಹಾಗೂ ಹೈದರಾಬಾದ್ ಟಂಕಸಾಲೆಯಿಂದ ಹೊರಡಿಸಲಾಗಿದೆ. ಸ್ನೇಹಿತರೆ, ಈ 6ನೇ ಭಾಗದ ವಿಡಿಯೋದಲ್ಲಿ 3 ಮಾಲಿಕೆಯ 10 ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಮಾಹಿತಿಯನ್ನು ನೋಡಿದರೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು 10 ರೂಪಾಯಿ ನಾಣ್ಯಗಳ ಮಾಹಿತಿಯನ್ನು ಸವಿಸ್ತಾರವಾಗಿ ತಿಳಿಸುತ್ತೇನೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದುವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು.